ಬೆಂಗಳೂರಿನ ಬನಶಂಕರಿ 6ನೇ ಹಂತ ಅಥವಾ ಸೋಂಪುರ ಟೋಲ್ ಏನಿದೆ ಇದರ ಬಳಿ ಶುದ್ಧ ತಿಂಡಿ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಅಷ್ಟು ಅತಿ ಅದ್ಭುತವಾಗಿ ಈ ಒಂದು ಹೋಟೆಲನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಿಮಗೆ ಸ್ಯಾಂಪಲ್ ಅನ್ನು ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಇಡ್ಲಿಯನ್ನು ನೀವು ನೋಡ್ತಾ ಇದ್ದೀರಾ, ಇದು ಚಟ್ನಿ ಪುಡಿ ಹಾಗೂ ಗೀ ಇದೆ. ಖಂಡಿತವಾಗಿಯೂ ನೀವು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಏನು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈ ರೀತಿಯ ಎಸ್ಪೆಷಲಿ ಇಡ್ಲಿನ ತಿಂದಿರ್ತೀರಾ, ಅದೇ ರೀತಿಯ ಇಡ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ. ನಿಜವಾಗಿಯೂ ಟೇಸ್ಟ್ ಕೂಡ ಹಾಗೇ ಇದೆ. ನೋಡಿ, ಇಲ್ಲೊಂದು ಇಡ್ಲಿ ಕೊಟ್ಟಿದ್ದಾರೆ. ಇದೊಂದು ಸಿಹಿಯಾದಂತಹ ಹಲಸಿನ ಹಣ್ಣಿನ ಕಡುಬು ಅಂತಲೇ ಹೇಳ್ಬೋದು. ಇದು ಒಂದು ಬಿರಿಯಾನಿ, ಎಸ್ಪೆಷಲಿ ಇದು ಒಂದು ನಿಮಿಷ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಯಾವ ರೀತಿ ಇದೆ ಅಂತ. ಖಂಡಿತವಾಗಿಯೂ ಯಾವುದೇ ರೀತಿಯ ಫ್ಲೆಶ್ ಆಗಲಿ ಆ ಥರ ಇಲ್ಲ. ನಿಜವಾಗಿಯೂ ಒಂದು ಬಿರಿಯಾನಿ ಯಾವ ರೀತಿ ಇರಬೇಕು ಆ ರೀತಿ ಇದೆ ಅಂತಲೇ ಹೇಳಬೇಕು. ಇನ್ನುಳಿದಂತೆ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ. ನೀವು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಏನು ನೋಡಿರ್ತೀರಾ ಅದೇ ರೀತಿ ಟೇಸ್ಟ್ ಇಲ್ಲಿ ಬರ್ತಾ ಇದೆ ಅಂತಲೇ ಹೇಳಬೇಕು. ಯಾಕಂದರೆ ಒಂದು ಕಡೆ ಚಟ್ನಿ ಪುಡಿಯ ಖಾರ ಹಾಗೂ ಸ್ವೀಟ್ನ ಒಂದು ಅಂಶ ಇದ್ದರೆ, ಇನ್ನೊಂದು ಕಡೆ ಗೀ ಅಂದರೆ ಏನು ಇಲ್ಲಿ ನಿಜವಾದಂತಹ ತುಪ್ಪವನ್ನು ಯೂಸ್ ಮಾಡಿದ್ದಾರೆ, ಅದರ ಒಂದು ಟೇಸ್ಟ್ ಇದೆ. ಅದನ್ನು ಸಾಂಬಾರು ಜೊತೆನೂ ಕೂಡ ನಾವು ಟೇಸ್ಟ್ ಮಾಡ್ಬೋದು. ನೋಡಿ, ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕೂಡ ಚೆನ್ನಾಗಿದೆ. ಸೊ ಮಶ್ರೂಮ್ ಬಿರಿಯಾನಿಯನ್ನು ಒಂದ್ಸಲಿ ಟೇಸ್ಟ್ ಮಾಡೋಣ. ಸೊ ಎಲ್ಲವೂ ಕೂಡ ಚೆನ್ನಾಗಿದೆ. ನೋಡಿ, ಇದೊಂದು ಸ್ಟಾರ್ಟರ್ ಐಸ್ ಕ್ರೀಮ್ ಕೂಡ ಇದೆ, ಮ್ಯಾಂಗೋ ಐಸ್ ಕ್ರೀಮು. ಸೂಪರ್ ಆಗಿದೆ. ಅಂದರೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತ ಅಂದರೆ, ಕಡೆಯ ಬಾರಿ ಒಂದು ಚಿಕ್ಕ ಬೆಂಕಿ ಅವಘಡ ಆಗಿತ್ತು, ಹೋಟೆಲ್ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು. ಕೇವಲ 30 ದಿನಗಳಲ್ಲೇ ಶುದ್ಧ ತಿಂಡಿಯ ಮಾಲೀಕರಾದಂತಹ ನವೀನ್ ಏನಿದ್ದಾರೆ, ಅವರು ಸಾಕಷ್ಟು ಶ್ರಮಪಟ್ಟು ಈ ಹೋಟೆಲನ್ನು ಮತ್ತೆ ಮರುನಿರ್ಮಾಣ ಅಥವಾ ರೀಕನ್ಸ್ಟ್ರಕ್ಟ್ ಅಥವಾ ರೀಬಿಲ್ಡಿಂಗ್, ನೀವೇನಾದ್ರು ಹೇಳ್ಕೊಬೋದು. ಸೊ ರೀಕನ್ಸ್ಟ್ರಕ್ಟನ್ನು ಮಾಡಿದ್ದಾರೆ. ನೀವು ಕೂಡ ಸೋಂಪುರ ಟೋಲ್ ಬಳಿ ಇರುವ ಈ ಒಂದು ಹೋಟೆಲ್ಗೆ ಭೇಟಿ ನೀಡಿದ್ದೆ ಆದರೆ ಹೆಸರಿಗೆ ತಕ್ಕಂತೆ ಏನು ಶುದ್ಧ ತಿಂಡಿ ಇದೆ, ರುಚಿಯಾದ ತಿಂಡಿಯನ್ನು ನೀವು ಇಲ್ಲಿ ಸವಿಯಬಹುದು. ಏನಾದರೂ ನೀವು ಸಾಟರ್ಡೆ ಸಂಡೇ ಆ ರೀತಿ ಪ್ಲ್ಯಾನನ್ನು ಮಾಡಿದ್ರೆ ಖಂಡಿತವಾಗಿ ಇದು ಅಮೇಝಿಂಗ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಆ್ಯಂಬಿಯನ್ಸ್ ಕೂಡ ನೋಡ್ಬೋದು, ಯಾವ ರೀತಿ ಆ್ಯಂಬಿಯನ್ಸ್ ಇದೆ ಅಂತ. ನೋಡಿ, ನೀವು ಎಂಟ್ರಿ ಆಗ್ತಾ ಇರುವ ಹಾಗೆ ಒಂದು ಬಸ್ ಕೂಡ ಇದೆ, ಒಂದು ಬಸ್ಸನ್ನು ಕೂಡ ಅವರು ಮಾಡ್ಕೊಂಡಿದ್ದಾರೆ. ಸೊ ಹೀಗೆ ಆ್ಯಂಬಿಯನ್ಸ್ ನಿಮಗೆ ಕಾಣುತ್ತೆ. ಇನ್ನುಳಿದಂತೆ ಒಂದು ಚಿಕ್ಕ ಪುಟ್ಟ ಬಾವಿಯೂ ಕೂಡ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯ ಹಳ್ಳಿಯ ಸೊಗಡು ಅಥವಾ ಹಳ್ಳಿಯ ವಾತಾವರಣ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನುಳಿದಂತೆ ನೀವು ಮೇಲ್ಗಡೆ ನೋಡ್ತಾ ಹೋಗ್ಬೋದು ಯಾವ ರೀತಿ ಇದೊಂದು ಲೈಟಿಂಗ್ ಆ್ಯಂಬಿಯನ್ಸ್ ಕೂಡ ಇದೆ ಅಂತ. ಯಾವುದೇ ರೀತಿಯ ಅಥವಾ ಯಾವುದೇ ದೊಡ್ಡ ದೊಡ್ಡ ಹೋಟೆಲ್ಗಳಿಗೂ ಕೂಡ ಚಾಲೆಂಜ್ ಹಾಕುವ ರೀತಿಯಲ್ಲಿ ಒಂದು ಆ್ಯಂಬಿಯನ್ಸ್ ಕಾಣ್ತಾ ಇದೆ. ಇದರಲ್ಲಿ ಯಾವುದೇ ಒಂದು ಕಾಂಪ್ರಮೈಸನ್ನು ನವೀನ್ ಅವರು ಮಾಡ್ಕೊಂಡಿಲ್ಲ ಅಂತಲೇ ಹೇಳಬೇಕು. ಹೀಗಾಗಿ ಈ ಎಲ್ಲ ಆ್ಯಂಬಿಯನ್ಸನ್ನು ನೀವು ಸವಿಬೇಕು ಅಂತ ಅಂದರೆ ಬೆಂಗಳೂರಿನ ನೈಸ್ ರಸ್ತೆ ಬಳಿ ಇರುವ ಈ ಒಂದು ಹೋಟೆಲ್ ಶುದ್ಧ ತಿಂಡಿಗೆ ನೀವು ಬರಲೇಬೇಕು. ಹೀಗಾಗಿ ಇವತ್ತು ಇನಾಗ್ರೇಷನ್ ಆಗಿರೋ ಕಾರಣದಿಂದ ಇಡ್ಲಿ, ಅದೇ ರೀತಿ ಆ ಒಂದು ರೀತಿಯ ಪಲಾವ್ ಎಲ್ಲ ಇದೆ. ಪ್ರತಿನಿತ್ಯ ಸಾಕಷ್ಟು ಚಾಯ್ಸಸ್ ನಿಮಗಿದೆ. ಸೊ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಸೊ ಇದು ಈ ಒಂದು ಹೋಟೆಲ್ನಿಂದ ನಿಮಗೆ ಕೊಡುತ್ತಿರುವ ಸುದ್ದಿ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.